ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು, ಹೋರಾಟಗಳು ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಬ್ಬ ಅಧಿಕಾರಿ ಕೂಡ ಏನು ಆತ್ಮಹತ್ಯೆ ಮಾಡಿಕೊಂಡ ನಂತರ ಬಹಳಷ್ಟು ಪ್ರಮಾಣದಲ್ಲಿ ಈ ಪ್ರಕರಣಕ್ಕೆ ತಿರುವು ಬಂದಿರತಕ್ಕಂಥದ್ದು. ಹಾಗಾಗಿ ಏನು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದಂತಹ ಹಣದಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಕೂಡ ಈಗ ಎಸ್.ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಬಂಗಾರಿ ಹನುಮಂತವರು. ಅವರನ್ನೇ ಮಾತಾಡ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಏನು ವಾಲ್ಮೀಕಿ ನಿಗಮದ ಹಣ ಭ್ರಷ್ಟಾಚಾರ ಆರೋಪ ಸಾಕಷ್ಟು ಪ್ರಮಾಣದಲ್ಲಿ ಸದ್ದು ಮಾಡಿತು. ಜೊತೆಗೆ ಸಚಿವ ನಾಗೇಂದ್ರ ಕೂಡ ರಾಜೀನಾಮೆ ಕೊಟ್ಟರು. ಈಗ ತಾವು ಒಂದು ಆರೋಪವನ್ನು ಮಾಡ್ತಾ ಇದ್ದೀರಿ. ಈ ಪ್ರಕರಣದಲ್ಲಿ ಏನಾಗಿದೆ ಅಂತೀರಿ? ಕೇಂದ್ರ ಸರ್ಕಾರದ ವಿಶೇಷ ದುರ್ಬಲ ಬುಡಕಟ್ಟುಗಳ ಒಂದು ಯೋಜನೆಯಲ್ಲಿ ಸುಮಾರು 83 ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಈ ಒಂದು ಅನುದಾನವನ್ನು ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡು ಹಣವನ್ನು ತಿಂದು ತೆಗೆದಿದ್ದಾರೆ. ಇದರ ಸಂಬಂಧ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಬಂದದ್ದು. ಕಲ್ಲೇಶ್ ಎಂಬ ವ್ಯಕ್ತಿಯನ್ನು ಅಮಾನತು ಮಾಡಿದ್ದಾರೆ. ನಾವು ಇವತ್ತು ಮುಖ್ಯಮಂತ್ರಿಗಳು ಕೇಳಿದೇನಂತಂದರೆ, ಇವತ್ತು ವಾಲ್ಮೀಕಿ ಸಮಾಜವನ್ನೇ ಮುಖ್ಯಮಂತ್ರಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ಸಮಾಜಕ್ಕೆ ಬರ್ತಕ್ಕಂಥ ಅನುದಾನವನ್ನು ದುರುಪಯೋಗ ಮಾಡಿಕೊಂಡು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ತೆಲಂಗಾಣಕ್ಕೆ ಬಳಸಿದಿರ್ಬೋದು ಇರೋದರಿಂದ ಹಿಡಿದು ನಮ್ಮ ಒಂದು ರಾಜ್ಯದಲ್ಲಿ ಕೂಡ ಈ ಒಂದು ಚುನಾವಣೆ ಹಣವನ್ನು ಬಳಸಿಕೊಂಡು ದುರುಪಯೋಗ ಪಡಿಸ್ಕೊಂಡ್ರು. ಸುಮಾರು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ 83 ಕೋಟಿ ಅನುದಾನವನ್ನು ಏನು ಕಲ್ಲೇಶ್ ಎಂಬವರು ಲಿಖಿತ ರೂಪದಲ್ಲಿ ಸರಿಯಾಗಿ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಮೇಲ್ನೋಟಕ್ಕೆ ಇದು ದುರುಪಯೋಗ ಆಗಿರೋದ್ರಿಂದ ಅವನು ಅಮಾನತು ಅಂತ ಮಾಡಿದ್ದಾರೆ. ನಾವು ಅಮಾನತು ಮಾಡೋದು ಮುಖ್ಯ ಅಲ್ಲ, ಆ ಕಲ್ಲೇಶನ್ನು ಬಂಧಿಸಿ ಮತ್ತು ಅದಕ್ಕೇನು ಜೊತೆಗೆ ಯಾರಿರ್ತಕ್ಕಂಥ ಅಧಿಕಾರಿಗೂ ಕೂಡ ಬಂಧಿಸಿ ಕೂಡಲೇ ತನಿಖೆಯನ್ನು ಮಾಡಿ. ಏನು ಇದಕ್ಕೆ ನಮಗೆ ಅನುಮಾನ ವ್ಯಕ್ತ ಆಗ್ತಿರೋದು ಅಂದರೆ, ಕೇಂದ್ರ ಸರ್ಕಾರ 8 ಬಾರಿ ಲೆಕ್ಕಪತ್ರ ಕೇಳಿ ಪತ್ರ ಬರೆದಿದ್ದಾರೆ. ಒಂದು ಸರಿ ಕೂಡ ಕೇಂದ್ರ ಸರ್ಕಾರಕ್ಕೆ ಇವರು ರಿಪ್ಲೈ ಮಾಡಿಲ್ಲ. ಇತ್ತೀಚೆಗೆ ಏನು ಅಂತಂದರೆ SC/ST ನಿಗಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಷದವರು ಕೂಡ ನಾವು ಅಭಿವೃದ್ಧಿ ಮಾಡ್ತೀವಿ, ಹಿಂದುಳಿದಿದೆ, ಏನು ದಲಿತ ಸಮಾಜ ಹಿಂದುಳಿದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡೇ ಬರ್ತಾರೆ. ಜೊತೆಗೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಸಮಾಜವನ್ನು ಇದೇ ರೀತಿ ಆಮಿಷವನ್ನು ಒಡ್ಡಿ ಮತಗಳನ್ನು ತೆಗೆದುಕೊಳ್ತಾರೆ. ಈಗೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇಷ್ಟೊಂದು ಪ್ರಮಾಣದ ಹಣ ದುರ್ಬಳಕೆ ಆಗಿರೋದ್ರಿಂದ ತಾವು ವಾಲ್ಮೀಕಿ ಸಮಾಜದ ಮುಖಂಡರಾಗಿ ಏನು ಹೇಳ್ತೀರಿ? ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು 187 ಕೋಟಿ ಹಗರಣದಲ್ಲಿ 89 ಕೋಟಿ ಹಣವನ್ನು ಸುಮಾರು 700 ಖಾತೆಗಳಿಗೆ 89 ಕೋಟಿಗಳನ್ನು ವರ್ಗಾವಣೆ ಮಾಡಿ, ಅಂದರೆ 2 ರಿಂದ 5 ಲಕ್ಷ ಹಣವನ್ನು ದನ ಕಾಯ್ತಕ್ಕಂಥ ಕೆಲವು ವ್ಯಕ್ತಿಗಳ ಹೆಸರಲ್ಲಿ ಮತ್ತು ಎಮ್ಮೆ ಕಾಯ್ತಕ್ಕಂಥ ಅಮಾಯಕ ಜನರ ಒಂದು ಖಾತೆಗಳಿಗೆ ಹಾಕಿ ಹಣವನ್ನು ವಿತ್ಡ್ರಾ ಮಾಡಿ, ಅದನ್ನು ಮತ್ತೆ ಕೆಲವು ವೈನ್ ಶಾಪ್ಗಳಿಗೆ, ಕೆಲವು ಬಂಗಾರದ ಅಂಗಡಿಗೆ ಟೈಪ್ ಹಣವನ್ನು ಹಾಕಿ ಸುಮಾರು 700 ಖಾತೆ ಅಂತಂದರೆ ಹುಡುಗಾಟದ ಮಾತಲ್ಲ. ಆಮೇಲೆ ಇದು ಇವಾಗ ಮೇಲ್ನೋಟಕ್ಕೆ ನಾವು ಅದನ್ನು ರಿಕವರಿ ಎಲ್ಲಿದ್ದ ಮಾಡಿದ್ರಿ? ಯಾರಪ್ಪನ ಮನೆಯಿಂದ ಮಾಡಿದ್ರಿ? ಇವತ್ತು ನಮ್ಮ ದಲಿತರ ದುಡ್ಡು ST ಒಂದು ಪರಿಶಿಷ್ಟ ಪಂಗಡ ಒಂದು ನಿಗಮದಿಂದ ಹಣ ದುರುಪಯೋಗ ಪಡಿಸ್ಕೊಂಡು ನೀವು ಯಾವಾಗ ಬೇಕಾವಾಗ ವಿತ್ಡ್ರಾ ಮಾಡಿ, ಯಾವಾಗ ಬೇಕಾವಾಗ ತುಂಬಕ್ಕೆ ಏನಿದೆ? ಇವತ್ತು ನಮ್ಮ ಸಮಾಜಕ್ಕೆ ಬರ್ತಕ್ಕಂಥ ಸೌಲಭ್ಯಗಳನ್ನೆಲ್ಲ ಪೂರ್ತಿ ನಿಲ್ಲಿಸಿಬಿಟ್ರು. ಸ್ಕಾಲರ್ಶಿಪ್ ಇರ್ಬೋದು, ಶೂ ಬ್ಯಾಗ್ ಇರ್ಬೋದು, ಸೈಕಲ್ ಬ್ಯಾಗ್ ಇರ್ಬೋದು, ಅಥವಾ ವಾಹನಗಳು, ಏನು ನಮ್ಮ ಒಂದು ಸಮುದಾಯದ ಯುವಕರಿಗೆ ವಾಹನ ಸೌಲಭ್ಯ ಇತ್ತು. ಪ್ರತಿಯೊಂದು ಸೌಲಭ್ಯ ಈಗ ಒಂದು ದಲಿತ ಕೇರಿಗಳಾಗಿರ್ಬೋದು ಅಥವಾ ಹಟ್ಟಿಗಳಲ್ಲಿ CC ರಸ್ತೆಗಳಾಗಲಿ ಯಾವ ಒಂದು ಡೆವಲಪ್ಮೆಂಟ್ ಆಗಿದೆ. ಇವತ್ತು ನಮ್ಮ ಬರ್ತಕ್ಕಂಥ TSP ಮತ್ತು SCP ಅನುದಾನವನ್ನು ಅದು ಕೂಡ ನಿಲ್ಲಿಸೋ ಜೊತೆಗೆ ಗ್ಯಾರಂಟಿಗಳು ಬಳಸ್ಕೊಳ್ತಿದ್ದಾರೆ. ಇವತ್ತು ನಾನು ದಲಿತ ಉದ್ಧಾರ ನಾಯಕ, ದಲಿತ ಸಮುದಾಯದ ನಾನು ಹೇಳಿಕೆ ದುಡಿತೀನಿ ಅಂತಂದೇಳಿ ಸ್ವಯಂ ಘೋಷಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ಒಂದು ದಲಿತ ಸಮುದಾಯಕ್ಕೆ ನಿಮ್ಮ ಕೊಡುಗೆಯನ್ನು ಇವತ್ತು ವಾಲ್ಮೀಕಿ ಸಮಾಜನ ತುಳಿತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ರಿ. ಇವತ್ತು 15 ಜನ ST ಶಾಸಕರಿದ್ದರೂ ಕೂಡ ಇವತ್ತು ಮುಖ್ಯಮಂತ್ರಿ ವಿರುದ್ಧ ದೊರೆಯತಕ್ಕಂಥ ಕೆಲಸ ಒಬ್ಬರೂ ಮಾಡ್ತಾ ಇಲ್ಲ. ಇವತ್ತು ಅವರು 15 ಜನ ಶಾಸಕರು ಕೂಡ ಇವತ್ತು ನಮ್ಮ ಸಮಾಜಕ್ಕೆ ನಿಮ್ಮ ಕೊಡುಗೆ ಇಷ್ಟೆಲ್ಲ ಅವ್ಯವಹಾರ ನಡೆದರೂ ಕೂಡ ಒಬ್ಬರೊಬ್ಬರು ತುಟಿ ಬಿಚ್ಚಿಲ್ಲ. ಹಾಗಾಗಿ ಇದೇ ತಿಂಗಳು 28ರಂದು ಈ ಒಂದು ಏನು ಬಗೆದಷ್ಟು ದಿನ ವಾಲ್ಮೀಕಿ ನಿಗಮದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತದೆ. ಇದೇ ತಿಂಗಳು 28ನೇ ತಾರೀಕು ರಾಜ್ಯಾದ್ಯಂತ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಮ್ಮ ಒಂದು ST ಮೋರ್ಚಾದ ವತಿಯಿಂದ ನಮ್ಮ ಒಂದು ರಾಜ್ಯಾಧ್ಯಕ್ಷರ ವಿಜೇಂದ್ರನವರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ಮಾಡ್ತೇವೆ.
ಈಗ ಇತ್ತೀಚೆಗೆ ದಿನಗಳಲ್ಲಿ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಏರಿಕೆ ಆಯಿತು. ಈಗ ಮತ್ತು ಹಾಲಿನ ದರ ಏರಿಕೆ ಮಾಡ್ತಾ ಇದ್ದಾರೆ. ಮದ್ಯದ ದರ ಏರಿಕೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಂತ ಸರ್ಕಾರ ಕೊಡುತ್ತೆ, ಮತ್ತೊಂದು ಕಡೆ ಬೆಲೆ ಏರಿಕೆ ಮಾಡುತ್ತೆ. ಸಾಮಾನ್ಯ ಜನರು ಹೇಗೆ ಬದುಕಬೇಕಂತ ಇವತ್ತು ಅವ್ರಿಗೆ ಗ್ಯಾರಂಟಿ ಕೊಡಂತ ಯಾರು ಹೇಳ್ತಿರೋದು? ಅವರ ಒಂದು ಆಸೆ ಆಮಿಷಗಳು ತೋರಿಸಿ ಗ್ಯಾರಂಟಿ ಕೊಡಲಿಕ್ಕೆ ಅವ್ರ ತಗ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ಜನರ ಮೇಲೆ ಒತ್ತಡ ಹಾಕಿ ಜನರಲ್ಲಿಂದ ವಸೂಲಿ ಮಾಡಿ ನಮ್ಮ ದುಡ್ಡು ತಂದು ನಮಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನೋಡಿ, ಈಗ ಇದಕ್ಕಿದ್ದಂಗೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 3 ರಿಂದ 3.5 ರೂಪಾಯಿ ಜಾಸ್ತಿ ಮಾಡಿದರು. ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೂಡ ಆಸ್ತಿ ನೋಂದಣಿ ಮಾಡಿದ್ರು ಕೂಡ ಅಲ್ಲಿ ಕೂಡ 1 to ಡಬಲ್ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ರೈತರ ಮೇಲೆ ಏನು ಇರ್ತಕ್ಕಂಥ ಸಬ್ಸಿಡಿಗಳೆಲ್ಲ ಮೊದಲಿಗೆಲ್ಲ ಕಡಿಮೆ ಇರ್ತಕ್ಕಂಥ ಒಂದು ಅನುದಾನ ಇರ್ತಕ್ಕಂಥ 1 to ಡಬಲ್ ಮಾಡಿ ರೈತರ ಕೂಡ ವಸೂಲಿ ಮಾಡ್ತಾಯಿದ್ದಾರೆ. ಬೀಜ ಗೊಬ್ಬರಗಳ ದರ ಕೂಡ ಏರಿಕೆ ಆಗಿದೆ. ಇವತ್ತು ಇದೆಲ್ಲ ಸಾಮಾನ್ಯ ಜನರಿಗೆ ಹೊಡ್ತಾ ಇದೆ. ಇದರಿಂದ ಏನು ಇದ್ದಂಥವ್ರಿಗೆ ಯಾರಿಗೇನು ತೊಂದರೆ ಆಗಲ್ಲ, ಸಾಮಾನ್ಯ ಜನತೆಗೆ ಬರೆಯುವಂಥ ಕೆಲಸ ಮಾಡ್ತಾ ಇದೆ. ಸೊ ಇದಿಷ್ಟು ಬಿಜೆಪಿಯ ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗಾರು ಹನುಮಂತ ಅವರು ಹೇಳ್ತಕ್ಕಂಥ ಮಾತು. ಏನು ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸದ್ದು ಮಾಡಿದಂಥ ಏನು ಬಹುಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಈಗಾಗಲೇ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. ಇದೇ ತಿಂಗಳು 28ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಉಗ್ರ ಹೋರಾಟವನ್ನು ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನೇ ನಾವು ಕೇಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಹೋರಾಟ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಕ್ಷಾವಲೆ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.